ಬಿಜೆಪಿ ಸೇರಿದ ಬಳಿಕ ಮಂಡ್ಯದಿಂದ ಸುಮಲತಾ ದೂರವಾಗಿದ್ದಾರೆ. ಹೀಗೊಂದು ಚರ್ಚೆ ಸಕ್ಕರೆ ನಾಡಲ್ಲಿ ಜೋರಾಗಿ ನಡೀತಾ ಇದೆ. ಯಾಕಂದ್ರೆ ಮೊದಲೇ ದಳಪತಿಗಳ ವಿರುದ್ಧ ಮುನಿದುಕೊಂಡಿದ್ದಂತಹ ಸಂಸದೆ ಬಳಿಕ ಟಿಕೆಟ್ ಸಿಗದೇ ಇದ್ರೂ ಕಮಲಕ್ಕೆ ಸೇರ್ಪಡೆಯಾದ್ರು. ಇಷ್ಟಾದ್ರೂ ಬಿಜೆಪಿಯ ದೋಸ್ತಿ ದಳಪತಿ ಪರ ಇನ್ನೂ ಕೂಡ ಪ್ರಚಾರದ ಅಖಾಡಕ್ಕೆ ಸುಮಲತಾ ಇಳಿದಿಲ್ಲ. ಇದರ ಮಧ್ಯೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಅಮ್ಮನಿಗಾಗಿ ಏನ್ ಮಾಡೋಕ್ಕೂ ಸಿದ್ಧ, ಅಮ್ಮ ಹೇಳಿದ್ರೆ ಬಾವಿಗಾರೋಕ್ಕೂ ಸಿದ್ಧ ಎಂದಿದ್ದಂಥ ನಟ ದರ್ಶನ್ ಅದೇ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರದ ಅಖಾಡಕ್ಕೆ ಇಳಿದಿರೋದು ಕರೆಂಟ್ ಪಾಸ್ ಮಾಡಿಬಿಟ್ಟಿದೆ. ಇದು ಸುಮಲತಾ ಸಂದೇಶನ, ವೈಯಕ್ತಿಕ ನಿರ್ಧಾರನ ಅನ್ನುವಂಥ ಚರ್ಚೆ ನಡೀತಾ ಇದೆ. ಸಂಸದೆ ಸುಮಲತಾ ಅಂಬರೀಶ್ ಬಿಜೆಪಿ ಸೇರಿದ ಬಳಿಕ ಮಂಡ್ಯದಿಂದ ದೂರವಾಗಿದ್ದಾರೆ ಎಂಬ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಮಂಡ್ಯದ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿಗೆ ಟಿಕೆಟ್ ಸಿಕ್ತಿದ್ದಂತೆ ಸಂಸದೆ ಸುಮಲತಾ ಏಕ್ದಮ್ ಸಕ್ಕರೆ ನಾಡಿನಿಂದ ಅಂತರ ಕಾಯ್ದುಕೊಂಡಿದ್ದಾರಂತೆ. ಅಂದಹಾಗೆ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸಂಸದೆ ಸುಮಲತಾ ಹಾಗೂ ದಳಪತಿಗಳ ನಡುವಿನ ಜಿದ್ದಾಜಿದ್ದಿ ಗೊತ್ತೇ ಇದೆ. ಸದ್ಯ ಸುಮಲತಾ ಕಮಲ ಮುಡಿದ್ರೂ ತಮ್ಮ ಮೈತ್ರಿ ಪಕ್ಷದ ದಳಪತಿ ಪರ ಪ್ರಚಾರ ಮಾಡಿಲ್ಲ. ಪಕ್ಷದ ಸೂಚನೆಗೆ ಬದ್ಧ ಎಂದು ಹೇಳಿದ್ದ ಸುಮಲತಾ ಒಂದು ಸಾರಿ ಕೂಡ ಎಚ್.ಡಿ. ಕುಮಾರಸ್ವಾಮಿ ಹೆಸರೇಳಿ ಮತ ಕೇಳಿಲ್ಲ. ಮೈಸೂರಿನಲ್ಲಿ ನಡೆದ ಮೋದಿ ಕಾರ್ಯಕ್ರಮದಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದ್ರು. ಆದರೆ ಪ್ರತ್ಯೇಕವಾಗಿ ಕುಮಾರಸ್ವಾಮಿಯ ಹೆಸರೇಳಿ ಮತಯಾಚಿಸಿಲ್ಲ. ಬಿಜೆಪಿ ಸೇರಿ ಇಷ್ಟು ದಿನವಾದರೂ ಪ್ರಚಾರ ಮಾಡೋಕೆ ಪಕ್ಷ ಹೇಳಿಲ್ವಾ ಅಥವಾ ಇವರೇ ಅಖಾಡಕ್ಕೆ ಇಳಿದಿಲ್ವಾ ಅಂತ ಕಾರ್ಯಕರ್ತರ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಮತ್ತೊಂದೆಡೆ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ದರ್ಶನ್ ಪ್ರಚಾರ ಮಾಡಿದ್ದಾರೆ. ಕಳೆದ ಬಾರಿ ಸುಮಲತಾ ಪರ ಪ್ರಚಾರ ಮಾಡಿದ್ದ ದರ್ಶನ್ ಈ ಬಾರಿ ಕಾಂಗ್ರೆಸ್ ಪರ ಪ್ರಚಾರ ಮಾಡಿದ್ದಾರೆ. ಇದು ಸದ್ಯ ಗೊಂದಲಕ್ಕೆ ಕಾರಣವಾಗಿದೆ. ಒಂದು ವೇಳೆ ಕಾಂಗ್ರೆಸ್ ಪರ ದರ್ಶನ್ ಪ್ರಚಾರದ ಹಿಂದೆ ಸುಮಲತಾ ಸೂಚನೆ ಇದೆಯಾ ಅನ್ನೋ ಚರ್ಚೆ ಜೋರಾಗಿದೆ. ಮಂಡ್ಯ ರಾಜಕೀಯ ವಲಯದಲ್ಲಿ ಸುಮಲತಾ ನಡೆ ಸಂಚಲನಕ್ಕೆ ಕಾರಣವಾಗಿದೆ. ಇದೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ಅವರು ನಿಂತಿದ್ದಾರೆ. ತಮ್ಮ ಅತ್ಯಮೂಲ್ಯವಾದ ಮತನ ಅವ್ರಿಗೆ ನೀಡಿ ನರೇಂದ್ರನವ್ರಿಗೆ, ನಮ್ಮ ಉದಯಗೌಡರಿಗೆ ಅವ್ರ ಕೈನ ಬಲಪಡಿಸೋದಕ್ಕೆ ತಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ನೀಡಬೇಕಂತೇಳಿ ಎಲ್ಲರದ್ದು ನಾನು ತಲೆಬಾಗಿ ಬೇಡ್ಕೊಳ್ತೀನಿ. ಇನ್ನು ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ದರ್ಶನ್ ಪ್ರಚಾರದ ಕುರಿತು ಶಿವಮೊಗ್ಗದಲ್ಲಿ ಮಂಡ್ಯ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ದರ್ಶನ್ ಪ್ರಚಾರಕ್ಕೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಯಾರ ಪರವಾಗಿ ಬೇಕಾದ್ರೂ ಕೆಲಸ ಮಾಡಬಹುದು. ಅದರಿಂದ ಇದನ್ನ ಅತಿಯಾಗಿ ನಾವು ಮಹತ್ವ ಏನು ಕೊಡಬೇಕು, ಅವ್ರ ಕರ್ತವ್ಯ ಮಾಡ್ತಿದ್ದಾರೆ. ಅದಕ್ಕೆ ನಾನು ಅದನ್ನ ಉತ್ತರ ಏನು ಕೊಡೋದು, ಪ್ರತಿಕ್ರಿಯೆ ಕೂಡ ಅಂತದೇನಿಲ್ಲ. ಯಾರಿಗೆ ಬೇಕಾದ್ರೂ ಕೆಲಸ ಮಾಡಬಹುದು. ಒಟ್ಟಾರೆ ಪಕ್ಷೇತರವಾಗಿ ಸಂಸದೆಯಾಗಿದ್ದ ಸುಮಲತಾ ಸದ್ಯ ಕಮಲ ಮುಡಿದು ಕಮಲತಾ ಆಗಿದ್ರೂ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಿಲ್ಲ. ಅದರಲ್ಲೂ ತಮ್ಮ ಪರ ಪ್ರಚಾರ ಮಾಡಿದ್ದ ನಟ ದರ್ಶನ್ ಈಗ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಶಿಕಾರಿ ಮಾಡ್ತಿರೋದು ಮಂಡ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.